ಇತಿಹಾಸ ಗಮನಿಸಿದ್ವಿ ವೀರೇಂದ್ರ. ವಾಸ್ತವಕ್ಕೆ ಬಂದ್ಬಿಡೋಣ. ಈಗ ನಾವು ವಿಚಾರ ತೆಗೆದುಕೊಂಡಿರೋದಕ್ಕೆ ಕಾರಣನೇನೆ JDS ಹಾಗೆ ಬಿಜೆಪಿ ಪಾಳಿಯದ ಈ ಸದ್ಯದ ಮೈತ್ರಿಯ ಸ್ಥಿತಿಗತಿ ಏನು ಅನ್ನೋದ್ರ ಬಗ್ಗೆ. ಯು ಆರ್ ರೈಟ್. ಯಾಕಂದರೆ ಎಷ್ಟು ರೆಲೆವೆಂಟ್ ಇದೆ ಅಂದರೆ, ಒಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ BJP JDS ನಡುವೆ ಒಂದು ಸಮನ್ವಯ ಸಮಿತಿಯ ಅಗತ್ಯ ಇದೆ ಅಂತಲೇ. ನೀವು ನೋಡಿ ಹಾಗಾದರೆ ಮೈತ್ರಿ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಪರಿಷತ್ ಚುನಾವಣೆ ಆಯ್ತಲ್ಲ ಸ್ಮಿತಾ ಮೊನ್ನೆ, ಅದಕ್ಕೂ ಮೊದಲು ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟು ಇದು ಮೈತ್ರಿಯ ಶಕ್ತಿ ಪರೀಕ್ಷೆ ಅಂತ ಹೇಳಿ. ಅಂದರೆ ಮೈತ್ರಿ ಶಕ್ತಿ ಪರೀಕ್ಷೆ ಆದ ನಂತರ ಅವ್ರಿಗೆ ಸಮನ್ವಯದ ಅಗತ್ಯ ಇದೆ ಅಂತ ಅನ್ನಿಸ್ತು ಅನಿಸುತ್ತೆ. ಮೊನ್ನೆ BJP ಕೋರ್ ಕಮಿಟಿ ಆಯಿತು, ಹೌದಾ? ಅಲ್ಲೂ ಕೂಡ ನೋಡಿ, ರಾಷ್ಟ್ರೀಯ BJPಯ ಪ್ರತಿನಿಧಿಯಾಗಿ ಬಂದಿದ್ದರು ಸುಧಾಕರ್ ರೆಡ್ಡಿ ಅವರು ರಾಜ್ಯ BJPಯ ಸಹ ಉಸ್ತುವಾರಿ. ಅವರು ಹೇಳಿದ ಇದನ್ನೇ, JDS ಜೊತೆ ಮೈತ್ರಿ ಜೊತೆ ನೀವು ಸಮನ್ವಯತೆಯನ್ನು ಸಾಧಿಸಲೇಬೇಕು, ಅದು ಬಿಟ್ಟು ಬೇರೆ ದಾರಿಯೇ ಇಲ್ಲ, ಇದು ರಾಷ್ಟ್ರೀಯ BJPಯ ತೀರ್ಮಾನ ಅಂತಾರವರು. ಇಲ್ಲಿರೋರಿಗೆ ಇಷ್ಟ ಇದೆಯೋ ಇಲ್ವೋ, ಯಾಕಂದರೆ ಇವ್ರನ್ನ ಕೇಳಿ ಮಾಡ್ಕೊಂಡಿದ್ದಲ್ಲ ಮೈತ್ರಿ. ಬಹುತೇಕ ಇಲ್ಲಿಯವರಿಗೆ, ಇಲ್ಲಿನ ರಾಜ್ಯ ನಾಯಕರಿಗೆ ಕೇಳಿದ್ರೆ ಅವ್ರಿಗೇನು ಬೇಕಾಗಿಲ್ಲ. ಭಾಳಷ್ಟು ಬಾರಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಂತ, BJP ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲಿಕ್ಕೆ ಸಮರ್ಥವಾಗಿದೆ ಅಂತೇಳಿ. ಹೀಗೆ ರಾಜ್ಯ ನಾಯಕರಿಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ರಾಷ್ಟ್ರೀಯ ನಾಯಕರು ಸೂಚನೆ ಕೊಟ್ಟಿದ್ದರಿಂದ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಇದನ್ನು ಬಿಸಿ ತುಪ್ಪ ರಾಜ್ಯ ನಾಯಕರ ಪಾಲಿಗೆ. ಅವರಿಗೆ ಅದನ್ನು ನುಂಗ್ಲಿಕ್ಕೂ ಆಗ್ತಿಲ್ಲ, ಉಗಿಲಿಕ್ಕೂ ಆಗ್ತಾ ಇಲ್ಲ, ಆ ಪರಿಸ್ಥಿತಿಯಲ್ಲಿದ್ದಾರೆ ಅಂಥೇಳಿ. ನೋಡಿ, ಇವತ್ತು ಕೂಡ ಡೆಲ್ಲಿಯಲ್ಲಿ ಅಲ್ಲಿ ಜ್ಞಾನೇಶ್ ಕುಮಾರ್ ಅವರಿಗೆ, ಚುನಾವಣಾ ಆಯುಕ್ತರಿಗೆ ದೂರು ಕೊಡಕ್ಕೆ ಹೋಗ್ತಿದ್ದಾರೆ. ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಇವರೆಲ್ಲ ನಿನ್ನೆ ಕೂಡ ನೀವು ನೋಡಿದ್ರಿ, ಅದನ್ನೇ ಮಾಡಿದ್ರಿ. SIR ಇಶ್ಯೂ ಬಗ್ಗೆ ಇವರೆಲ್ಲ ಹೋಗಿ ದೂರು ಕೊಡ್ತಾ ಇದ್ದಾರೆ. ಅಂದರೆ ಅದನ್ನು ಕೇವಲ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿದ್ದಷ್ಟೇ ಅಲ್ಲ, ಅಲ್ಲೇ ಕೂತ್ಕೊಂಡು ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡ್ತಾರೆ. ಕೋರ್ ಕಮಿಟಿ ಒಳಗಿಂದ ಫೋನ್ ಹೋಗುತ್ತೆ ಕುಮಾರಸ್ವಾಮಿ ಅವರಿಗೆ, ಇಲ್ಲ ಈ ರೀತಿ ಇನ್ನು ಮುಂದೆ ನಾವು ಹೋರಾಟಗಳನ್ನ ಶುರು ಮಾಡಬೇಕು ಅಂತ. ಅಲ್ಲಿಗೆ ಮೈತ್ರಿ ಅನ್ನೋದು, ನಾ ಹೇಳಿದ್ನಲ್ಲ ಆಗಲೇ, ಇದು ಚುನಾವಣಾ ಪೂರ್ವ ಮೈತ್ರಿ ಅನ್ನೋದನ್ನು BJP ಹೈಕಮಾಂಡ್ ಅಂತೂ ಗಟ್ಟಿ ಮಾಡ್ಕೊಂಡ್ಬಿಟ್ಟಿದೆ. ಚುನಾವಣೆ ಹತ್ತಿರ ಬಂದಾಗ ಏನೇನಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ನೀವು ಇತಿಹಾಸ ನೋಡ್ತಾ ಬಂದರೆ ಯಾವ ಮೈತ್ರಿಯೂ ಕೂಡ, ಅದು ಚುನಾವಣಾ ಪೂರ್ವ ಆಗಿರ್ಬೋದು ಅಥವಾ ಚುನಾವಣೋತ್ತರ ಆಗಿರ್ಬೋದು, ದೀರ್ಘಕಾಲ ಮುಂದುವರೆದ ಉದಾಹರಣೆಗಳು ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಬೇರೆ ಕಡೆಯೂ ಕೂಡ ಅಂಥ ಉದಾಹರಣೆಗಳು ಭಾಳ ಕಡಿಮೆ. ನಾವು ಸ್ಟೋರಿಯಲ್ಲಿ ಕೊಟ್ಟಿದ್ದೀವಿ. 77ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನತಾ ಪಕ್ಷ ಮೈತ್ರಿಯೊಂದಿಗೆ, ಅಂದರೆ ಅದು ತುರ್ತು ಪರಿಸ್ಥಿತಿಯ ವಿರುದ್ಧ, ಆ ಮೈತ್ರಿಯೇ ಮುರಿದು ಬಿತ್ತು. ಮೊದಲನೇ ದಿನದಲ್ಲೇ ಶುರು ಆಯಿತು ಅಲ್ಲಿ ಅಪಸ್ವರ ಅಂತೇಳಿ. ಹೀಗಿರುವಾಗ ಈಗೊಂದು ಮೈತ್ರಿ ಈಗ ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಸ್ಟೇಟ್ಮೆಂಟ್ ನೀವು ಪೇಪರೆಲ್ಲ ಓದಿರ್ತೀರಿ ಸ್ಮಿತಾ, ಏನಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು, ನಾನು BJP ಜೊತೆ ಮೈತ್ರಿ ಮಾಡ್ಕೊಂಡಿರೋದೇ ಕಾಂಗ್ರೆಸ್ಸಿನ ಮುಗಿಸೋ ಸಲುವಾಗಿ ಅಂತ ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟ್ ಇದು. ನೀವು ಅಲ್ಲಿಗೆ ಯೋಚನೆ ಮಾಡಿ, ಇವರು ಮೈತ್ರಿಗೆ ಕೇವಲ ರಾಷ್ಟ್ರೀಯ BJP ಅಷ್ಟೇ ಅಲ್ಲ, ಕುಮಾರಸ್ವಾಮಿಯವರು ಕೂಡ ಐ ಆಮ್ ಕಮಿಟೆಡ್ ಅನ್ನುವಂಥ ಮೆಸೇಜ್ನ ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನೋಡೋದಾದರೆ ಈಗ ತುಂಬ ಚರ್ಚೆಯ ಕೇಂದ್ರ ಬಿಂದು ಆಗಿದೆ ಈ ಮೈತ್ರಿ. ಹಾಗೆ ಮುಂದುವರಿಯುತ್ತಾ ರಾಜ್ಯ ನಾಯಕರು ಏನು ಮಾಡ್ತಾರೆ. ಈಗಷ್ಟೇ ನಾನು ಇನ್ಪುಟ್ಟಲ್ಲಿ ಒಂದು ಸುದ್ದಿ ಕೇಳ್ತಾ ಇದ್ದೆ. ವಿಜೇಂದ್ರ ಈಸೂರಲ್ಲಿ ಹೋಗಿ ಗ್ರಾಮ ವಾಸ್ತವ್ಯ ಮಾಡಿದಾರಂತೆ. ಈಸೂರಿನ ವಿಶೇಷತೆ ಏನು ಅಂದರೆ, ಏಸೂರು ಕೊಟ್ಟರು ಈಸೂರು ಬಿಡೆವು ಅಂತೇಳಿ ಮೊಟ್ಟ ಮೊದಲು ಸ್ವತಂತ್ರವನ್ನು ಘೋಷಣೆ ಮಾಡ್ಕೊಂಡಂಥ ಗ್ರಾಮ. ವಿಜೇಂದ್ರ ಅವರಲ್ಲಿ ಹೋಗಿ ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲೇನಾದರೂ ರಾಜಕೀಯ ಸಂದೇಶ ಇದೆಯಾ? ನಾವು ಚೆಕ್ ಮಾಡಬೇಕು. ಚೆಕ್ ಮಾಡಿ ಒಳನೋಟದಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ 4ವರೆಗೆ. ಆದರೆ ಮೈತ್ರಿಯ ವಿಚಾರವಾಗಿ ಒಂದು ಕಡೆ ಮೈತ್ರಿ ಧರ್ಮ, ಮತ್ತೊಂದು ಕಡೆ ಮೈತ್ರಿಯ ರಾಜಕೀಯ, ಅದರ ನಡುವೆ ಕರ್ನಾಟಕದಲ್ಲಿ BJP JDSನ ಮೈತ್ರಿ ಮುಂದುವರಿತಾ ಇದೆ ಸ್ಮಿತಾ. ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.